ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವ ಡಿಶ್ ಮಾಡ್ತಿದ್ದೇನಪ್ಪ ಅಂತಂದ್ರೆ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು. ನಮ್ಮ ನೋಡ್ರಿ ಮೊದಲ ಜವಾರಿ ಎಗ್ಗ, ಅದಕ್ಕೋಸ್ಕರ ನಾ ಕುಕ್ಕರ್ ಸೀಟಿ ಹೊಡ್ಸಾತೀನಿ. ಒಂದು 2 ಸೀಟಿ ಹೊಡೆಸಿದ್ನಿ ಅಂದ್ರೆ ಕರೆಕ್ಟ್ ಆಕತ್ರಿ. ಈಗ ನೋಡಿರಿ ಅದನ್ನು ಹೆಂಗೆ ಮಾಡ್ಬೇಕು ಎಗ್ ಕರಿ ಅಂತಂದು ನಾವು ನಾರ್ಮಲಾಗಿ ಡಾಬಾ ಸ್ಟೈಲ್ ಹೆಂಗೆ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ಹೋಗಿ ಡಾಬಾದ ತಿನ್ನೋಕ್ಕಿಂತ ನಾವು ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಚಲೋ ಆಗ್ತದೆ ನೋಡಿರಿ. ಸೊ ಅದಕ್ಕೆ ನಾನು ನಿಮ್ಗೆ ಮನ್ಯಾಗ ಏನೇನೆಲ್ಲ ಮಸಾಲೆ ಇರಲಾರ್ದ ಏನು ಇರಲಾರ್ದ ನಾ ಹೆಂಗೆ ಎಷ್ಟು ಮಸ್ತ್ ಮಾಡ್ಬೋದು ಅಂತ ನಿಮ್ಗೆ ತೋರ್ಸಾತೀನಿ. ಏನೆಲ್ಲ ಹೆಚ್ಕೋಬೇಕಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಹೆಚ್ಕೊರಿ, ಟೊಮಾಟಿ ಹೆಚ್ಕೊರಿ, ಆನಂತರ ಕೊತ್ತಂಬರಿ ಹೆಚ್ಕೊಡ್ರಿ. ಆನಂತರ ಸ್ವಲ್ಪ ಕೊಬ್ಬರಿ ಬಿಸಿ ಮಾಡಿ ಇಟ್ಕೊಂಡಿದ್ನಿ ರೀ, ಅದನ್ನು ಸ್ವಲ್ಪ ಸಣ್ಣಗೆ ಹೆಚ್ಕೊಳತ್ತೀನಿ ನೋಡಿರಿ. ಎಷ್ಟು ಸಣ್ಣಗೆ ಹೆಚ್ಕೋತೀರಿ ಅಷ್ಟು ಮಿಕ್ಸರ್ನ ಬೇಗ ಸಣ್ಣ ಆಗ್ತೈತಿ. ಸೊ ಅದಕ್ಕೆ ಸಣ್ಣಗೆ ಹೆಚ್ಕೊಳ್ದೆ ಆನಂತರ ಒಂದು 4 ಅಷ್ಟು ಸ್ವಲ್ಪ ಶುಂಠಿ ತೊಗೊಳ್ರಿ, ಒಂದು 4 ಪೀಸ್ ಅಷ್ಟು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ನೋಡಿರಿ. ನಾ ಏನು ಜಾಸ್ತಿ ಹಾಕಂಗಿಲ್ಲ, ಆದ್ರೆ ಕರೆ ಮಸ್ತ್ ಡಾಬಾ ಸ್ಟೈಲ್ ಆಗಿರ್ತೈತೆ ರೀ ಎಗ್ ಕರಿ. ನೀವು ಬೇಕಾದ್ರೆ ಟ್ರೈ ಮಾಡ್ಕೊಂಡು ನೋಡ್ಬೋದು. ನೋಡಿರಿ ಇವನ್ನೆಲ್ಲ ಏನು ನಿಮ್ಗೆ ತೋರ್ಸಾತೇನಲ್ಲ ಅವನ್ನೆಲ್ಲ ಮಿಕ್ಸರ್ ಮಾಡಿಬಿಡೋಣ್ರಿ. ಫುಲ್ ಸಣ್ಣಗೆ ಮಿಕ್ಸರ್ ಮಾಡಿದ್ವಿ ಅಂತಂದ್ರೆ ಭಾರಿ ಆಗ್ತದೆ ನೋಡಿರಿ. ಏನಿದೆ ಏನಪ್ಪ ಅಂದ್ರೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರಿ, ಅಂದ್ರೆ ಕಲರ್ ಸ್ವಲ್ಪ ಚಂದ ಬರ್ತದೆ ರೀ. ಅದ್ರ ಸಲುವಾಗಿ ಹಾಕೋದು ನೋಡಿರಿ. ಮಿಕ್ಸರ್ ಆತ್ರಿ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ್ರಿ. ತೆಗೆದಿಟ್ಕೊಂಡು ಆದ್ಮೇಲೆ ಅಗಳೇನು ಕುದಿಯಾಕೆ ಹಾಕಿದ್ವಿ ನೋಡಿರಿ ತತ್ತಿ, ಅವ ಕುದ್ದಾವಿಲ್ಲ ನೋಡೋಣ್ರಿ. ಒಂದು ಸ್ವಲ್ಪ ತೆಗೆದ ನೋಡಿರಿ, ಕುದ್ದಂಗೆ ಅನ್ಸಾತಾವು ನೋಡೋಣ ತಡ್ರಿ. ಆದ್ರೆ ಒಮ್ಮೊಮ್ಮೆ ಜವಾರಿ ತತ್ತಿ ಕೈ ಕೊಟ್ಟು ಬಿಡ್ತಾವೆ ರೀ, ಒಟ್ಟು ಸುಲಿದ್ರೂ ಅವು ಕರೆಕ್ಟಾಗಿ ಬರೋದೇ ಇಲ್ಲ ರೀ. ಹೀಗಾಗಿ ಸ್ವಲ್ಪ ಹಗರ್ಕ ಸುಲಿದು ನೋಡಾತೀನಿ ರೀ. ಆದ್ರೆ ಬಂದು ರೀ ಅವೆಲ್ಲ ನನಗೆ ನಶೀಬ್ ಚಲೋ ಐತ್ರಿ. ಇವತ್ತು ಕರೆಕ್ಟ್ ಬಂದು ನೋಡಿರಿ. ಇಲ್ಲಾಂದ್ರೆ ನಾ ಎಲ್ಲಿ ವಿಡಿಯೋದಾಗ ಅಂತ ಇಂಥ ಹಂಗೆ ಹಿಂಗೆ ಆಕತ್ತಂತ ಮಾಡಿದ್ನಿ ರೀ, ಆದ್ರೆ ಅವೆಲ್ಲ ಬರೋಬ್ಬರಿ ಬಂದು ನೋಡಿರಿ. ಅವನ್ನೆಲ್ಲ ಸುಲಿದಿಟ್ಕೊಂಡು ಇನ್ನೇನು ಮಾಡ್ಬೇಕಪ್ಪ ಅಂದ್ರೆ ಒಂದು ಇಟೀಟ ಸ್ವಲ್ಪ ಒಂದು ಚಾಕುಲೆ ಗೆರಿ ಹೊಡೀನಿ ಅಂದ್ರೆ ಒಳಗೆ ಸ್ವಲ್ಪ ಬೇಯ್ತೈತಂತ ಅಷ್ಟೇ ರೀ, ಮತ್ತೇನಿಲ್ಲ. ಅವ್ನು ಸ್ವಲ್ಪ 4 ಹಾಗೆಲ್ಲ ಮಾಡ್ಕೊಂಡು ಸ್ವಲ್ಪ ಖಾರ, ಉಪ್ಪು, ಅರ್ಶಿಣ ಪುಡಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಗೊತ್ತಾಗಿರ್ಬೇಕು ರೀ ನಿಮ್ಗೆ ಆಲ್ರೆಡಿ. ಅದನ್ನು ಮಿಕ್ಸ್ ಮಾಡೋಣ ಒಂದಿಟ್ಟು ಎಣ್ಣೆ ಹಾಕಿ ಏನು ಚಂದಾಗ ಕಾದ ಕುಳೇನ ಬಿಸಿ ಮಾಡೋಣ್ರಿ ಅದನ್ನು. ನೋಡಿರಿ ಹಿಂಗೆ ಎಲ್ಲ ಕಡೆ ಮಾಡ್ಕೊಡ್ರಿ. ಅದನ್ನು ಮಾಡ್ಕೊಂಡು ಒಂದು ನಾನ್ ಸ್ಟಿಕ್ ತವಾದಾಗ ಬಿಸಿ ಮಾಡ್ಕೊಳತ್ತೇನೆ ರೀ. ನಾನ್ ಸ್ಟಿಕ್ದಾಗ ಮಾಡ್ಬೇಕನ್ರಿ ಅಂತ ಕೇಳಿದ್ರಿ ಅಂದ್ರೆ ಹಾಗೇನಿಲ್ಲ ರೀ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ಲ ಮನ್ಯಾಗ ಯಾವ್ದೈತಿ ಅದನ್ನು ತೊಗೊಂಡು ನೀವು ಮಾಡಿರಿ. ನೋಡ್ಬೋದು ನೀವು ಚಂದಾಗ ಬಿಸಿ ಮಾಡೀನಿ ರೀ. ಈಗ ಆನಂತರ ಒಂದು ಬಾಳ್ಗೆ ಇಟ್ಟೇನಿ ರೀ. ಅದು ಸ್ವಲ್ಪ ಕಾದ ಕೂಡಲೇ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಹಾಕಿದ ಕೂಡಲೇ ಏನೈತೆ ರೀ ನಮ್ದು ಜೀರಿಗೆ ಹಾಕೋದು, ಸಾಸಿವೆ ಹಾಕೋದು, ಉಳ್ಳಾಗಡ್ಡಿ ಹಾಕೋದು. ಸೇಮ್ ರೀ, ಏನು ಇದಕ್ಕೇನು ಸ್ಪೆಷಲ್ ಅಂತಲ್ಲ, ಆದ್ರೆ ಕರೆ ಟೇಸ್ಟ್ ಮಾತ್ರ ಜಬರ್ದಸ್ತ್ ಆಗಿರ್ತದೆ ನೋಡಿರಿ. ಎಣ್ಣೆ ಹಾಕಿದ್ನಿ ರೀ, ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಇಲ್ಲಿ ಏನು ನಾವು ತಪ್ಪು ಮಾಡ್ತೇವೆ ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಬಿಸಿ ಆಗೋ ಮಟ್ಟ ನಾವು ಬಿಡಂಗಿಲ್ಲ ರೀ, ಅರ್ಜೆಂಟ್ ಮಾಡಿಬಿಡ್ತೇವೆ ರೀ. ಹೀಗಾಗಿ ಸ್ವಲ್ಪ ಕೆಡ್ತದೆ ರೀ ಆ ಟೇಸ್ಟ್. ಇದನ್ನು ಚಂದಗೆ ನಾವು ಹಸಿ ಸ್ಮೆಲೆಲ್ಲ ಹೋಗೋ ಮಟ್ಟ ಬಿಸಿ ಮಾಡ್ಕೊಂಡಿವಿ ಅಂದ್ರೆ ಚಲೋ ಆಗ್ತದೆ ರೀ. ಇದಕ್ಕೆ ಉಪ್ಪು, ಅರ್ಶಿಣ ಪುಡಿ ಎಲ್ಲ ಹಾಕಿ ಚಂದಗೆ ಬಿಸಿ ಮಾಡೋಣ್ರಿ. ಅದು ಸ್ವಲ್ಪ ನೀರಿನ ಅಂಶ ಹೋಗೋ ಮಾಟ ಚಂದಗೆ ಬಿಸಿ ಮಾಡಿದ್ವಿ ಅಂದ್ರೆ ಟೇಸ್ಟ್ ಚಲೋ ಕೊಡ್ತೈತೆ ರೀ. ಈಗ ನೋಡಿರಿ, ನೀವು ನೋಡಾತಿರ್ಬೇಕು ಸ್ವಲ್ಪ ಸಣ್ಣಗೆ ಬಿಸಿ ಇಟ್ಟು ಅದು ಸ್ವಲ್ಪ ಎಷ್ಟು ಕಡಿಮೆ ಹಾಕೋತ ಬರತೈತಿ. ಆ ನಂತರ ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ಕರಿ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಮಾಡ್ಕೊಡ್ರಿ. ನಾ ಒಂದು ಸ್ವಲ್ಪ ಮಾಡ್ಕೊಳಕತ್ತೇನೆ ರೀ. ಅವು 4 ಎಗ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅವನ್ನ ಇದ್ರೊಳಗೆ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮುಗಿಸಿದ್ವಿ ರೀ. ಅಷ್ಟು ಆದ್ರೆ ರೆಡಿ ಆಯ್ತು ರೀ. ಈಗ ಚಪಾತಿ ಮಾಡ್ಕೊಂಡ್ರಿ. ಅದ್ರ ಜೊತೆ ಏನಾರ ಬೇಕಲ್ರಿ ತಿನ್ನಕ್ಕೆ, ರೈಸ್ ಅಂದ್ರೆ ಚಲೋ ಆಗೋದಿಲ್ಲ ರೀ. ಅದಕ್ಕೆ ಸ್ವಲ್ಪ ಚಪಾತಿ ಮಾಡೋಣ್ರಿ. ಚಪಾತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಅದ್ರಾಗ ಸ್ವಲ್ಪ ಸಾಫ್ಟಾಗಿ ಇದ್ರೆ ಟೇಸ್ಟ್ ಚಲೋ ಅನ್ನಿಸ್ತಾವೆ ರೀ. ಅದಕ್ಕೆ ಚಪಾತಿ ನೋಡ್ರಿ ನಾ ಹೆಂಗೆ ಮಾಡ್ಕೊಳತ್ತೇನೆ ಅಂದ್ರೆ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋದ್ರಿ. ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಹಿಟ್ಟು ಹಚ್ಚಿ ಆಮೇಲೆ ಅದನ್ನು ಸುತ್ತಿ ಆಮೇಲೆ ಅದನ್ನು ರೌಂಡ್ಗೆ ಮಾಡ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬಿಡೋದ್ರಿ. ನೋಡ್ತಿರ್ಬೇಕು ನೀವು, ಒಂದು ಬಿಟ್ಟು ಆ್ಯಡ್ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ. ಈ ಥರ ಮಾಡ್ಕೊಂಡು ಏನು ಸುತ್ಕೋತೇವಲ್ಲ ರೀ, ಈ ಥರ ಮಾಡಿದ್ವಿ ಅಂದ್ರೆ ಏನಾಕತ್ತಪ್ಪ ಅಂತಂದ್ರೆ ಚಪಾತಿ ಲೇಟಾಗಿ ತಿಂದ್ರೂ ಅಷ್ಟು ಸಾಫ್ಟ್ ಇರ್ತಾವೆ ರೀ. ನಾವೀಗೇನು ಬಟರ್ ಕುಲ್ಚಾವ್ ನಾನಿ ಏನು ತಿಂತೇವಲ್ಲ ರೀ, ಆ ಟೈಪ್ ಅನ್ನಿಸ್ತದೆ ನೋಡಿರಿ ನಮ್ಗೆ. ಸೇಮ್ ಹಂಗೆ ಆಗಿರ್ತಾವೆ ರೀ ಇವು. ಸೊ ಅದಕ್ಕೆ ಮನ್ಯಾಗ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡತ್ತೀನಿ. ಮೈದಾ ಏನು ಯೂಸ್ ಮಾಡತ್ತಿಲ್ಲ ರೀ, ಜಸ್ಟ್ ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ಏನು ಇರ್ತೈತಲ್ಲ ಅದರಲ್ಲೇನ ಮಾಡ್ಕೊಳ್ಳೋದು ನಾನು ನಿಮಗೆ ತೋರ್ಸಾತೀನಿ. ಅಷ್ಟೇ ಒಂದು 4-5 ಮಾಡ್ಕೋತೇನೆ ರೀ. ಮಾಡ್ಕೊಂಡು ಅಷ್ಟು ನಿಮಗೆ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ. ಆಮೇಲೆ ನಿಂತ್ಕೊಂಡು ಬಡ ಬೇಯಿಸಿದ್ರಿ ಅಂದ್ರೆ ಬೇಗ ಅನಿಸುತ್ತೆ. ಈಗ ಒಂದೊಂದು ನಾವು ಇದು ಲೇಟ್ ಆಕತ್ತಲ್ಲ ರೀ, ಹಿಂಗೆಲ್ಲ ಸುತ್ಕೊಳ್ದದು ಒಂದೊಂದು ಲಟ್ಸೋದು ಒಂದೊಂದೇ ಬೇಯಿಸ್ಕೊಳ್ಳೋದು ಆದ್ರೆ ಸ್ವಲ್ಪ ಲೇಟ್ ಆಕತಿ. ಹೀಗಾಗಿ ನಾವು ಅಷ್ಟು ಲಟ್ಟಿಸಿ ಇಟ್ಕೊಂಡ್ಬಿಡ್ತೇನೆ ರೀ ಒಮ್ಮೆ. ಆಮೇಲೆ ಒಮ್ಮೆ ಬಡ ಬೇಯಿಸ್ಬಿಟ್ವಿ ಅಂತಂದ್ರೆ ಬರೋಬ್ಬರಿ ಆಕತ್ತೆ ನೋಡಿರಿ. ಈಗ ನೋಡಾಕತ್ತಿರಲ್ಲ ರೀ, ಇನ್ನೊಂದು 2 ಅದಾವೆ ರೀ. ಇನ್ನೊಂದು 2 ಮುಗಿಸಿದ್ವಿ ಅಂತಂದ್ರೆ ಬಡ ಬೇಯಿಸಿ ತೋರಿಸ್ತೇನೆ ರೀ ನಿಮಗೆ ಹೆಂಗೆ ಕಾಣ್ತಾವು, ಹೆಂಗೆ ಅಕ್ಕಾವು ಅಂತೇಳಿ. ಚಪಾತಿ ಹಿಟ್ಟು ಏನೈತಲ್ಲ ರೀ, ಆಗಿಂದಾಗ ನಾವು ನಾದಿ ಇಲ್ಲ ಮಾಡಕ್ಕೆ ಹೋಕ್ಕೇವಲ್ಲ ರೀ, ಚಲೋ ಆಗೋದಿಲ್ಲ ರೀ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ನಾದಿ ಬಿಡ್ಬೇಕು ರೀ, ಒಂದು ಅರ್ಧ ತಾಸು ಬಿಟ್ಟು ಬೇರೆ ಏನಾರ ದಗದ ಮಾಡ್ಕೊಳ್ಳೋದ್ರಿ. ಅಷ್ಟು ಮಟ ನೆನಿತೈತಿ. ಅವಾಗ ಏನೈತಲ್ಲ ನಾವು ಬಡ ಲಟ್ಟಿಸಿ ಹೋಗಿದೀವಿ ಅಂದ್ರೆ ಮೆತ್ತಾಗ ಹೋಳಿಗೆ ಆದಂಗೆ ಅಕ್ಕಾವ ಅಂತವಲ್ಲ ರೀ, ಹಂಗಾಗಿರ್ತಾವೆ ನೋಡಿರಿ ನಮ್ಮ ಚಪಾತಿ.
ಈಗ ಐತಲ್ರಿ ಆಗಳಿನ್ಯಾಗ ಫ್ರೈ ಮಾಡಿ ಇಟ್ಕೊಂಡಿದ್ನಿ ಅದನ್ನು ನಾನ್ ಸ್ಟಿಕ್ ತವಾದಾಗ ಬೇಯಿಸ್ಕೊತೇನೆ ರೀ. ನೋಡ್ತಿರ್ಬೇಕು ನೀವು ಹಾಕಿದ್ಲೆ ಹೆಂಗೆ ಉಬ್ತಾವ ಅಂತ ಹೇಳಿ. ನೋಡಿರಿ ಏನು ಮಸ್ತ್ ಕಾಣಕತ್ತಾವು, ನೋಡ್ಬೋದು ನೀವು ಎಷ್ಟು ಚಂದ ಕಾಣಕತ್ತಾವ ಚಪಾತಿ ಅಂತೇಳಿ ಸಾಫ್ಟಾಗ ಸೇಮ್ ತಂದೂರಿ ಕಂಡಂಗೆ ಕಾಣ್ತಾವೆ ನೋಡಿರಿ. ಚಂದಾಗ ಬೇಯಿಸ್ಕೊರಿ. ಹಿಂಗೆ ಏನು ಒಟ್ಟು ಲಟ್ಟಿಸಿ ಇಟ್ಕೊಂಡಿದ್ವಲ್ಲ ಅವ್ನು ಚಂದಾಗ ಬೇಯಿಸ್ಕೊಂಡ್ರಿ. ತುಪ್ಪ ಹಚ್ಕೊಳ್ಳೋರು ತುಪ್ಪ ಹಚ್ಕೊರಿ, ಎಣ್ಣೆ ಹಚ್ಕೊಳ್ಳೋರು ಎಣ್ಣೆ ಹಚ್ಕೊಡ್ರಿ, ನಿಮ್ಮ ಚಾಯ್ಸ್ ರೀ ಅದು. ತುಪ್ಪ ಹಚ್ಚಿದ್ರು ಟೇಸ್ಟ್, ಮಕ್ಕಳಿಗೆಲ್ಲ ತುಪ್ಪ ಹಚ್ಕೊಟ್ರೆ ಅವೆಲ್ಲ ಮಸ್ತ್ ಆಕ್ಕಾವ್ರಿ. ನಾ ಸ್ವಲ್ಪ ಎಣ್ಣೆನ ಹಚ್ಕೊಳತ್ತೇನೆ ರೀ. ನಾವು ದೊಡ್ಡವ್ರು ತಿನ್ನೋದ್ರಿಂದ ಸ್ವಲ್ಪ ಎಣ್ಣೆನ ಹಾಕಾಕತ್ತೇನೆ. ಅದೇನು ತುಪ್ಪ ಹಾಕಿದ್ರೆ ಏನು ಕೆಟ್ಟಲ್ರಿ, ಆದರೆ ಎಣ್ಣೆನೂ ಹಾಕಿದ್ರು ಏನು ನಡಿತೈತೆ ರೀ, ಹಾಗೇನಿಲ್ಲ ರೀ. ನೋಡ್ಬೋದು ನೀವು ಎಷ್ಟು ಮಸ್ತ್ ಚಪಾತಿ ಬರತ್ತಾವ ಅಂತ ಹೇಳಿ. ಅಷ್ಟು ಚಪಾತಿ ಮಾಡಿ ತೋರ್ಸಾತೇನೆ ರೀ ನಾನು ನಿಮಗೆ. ಒಂದೇ ಹಂಗೆ ಕಾಣಿಸ್ತೈತಿ ಅಂತೇನಿಲ್ಲ, ಅಷ್ಟು ಚಪಾತಿ ನೋಡ್ರಿ ಬೇಕಾದ್ರೆ ನೀವು, ಅಷ್ಟು ಹಂಗೆ ಅನ್ನಿಸ್ತಾವ. ಸೊ ಈ ಥರನೂ ಸ್ಟೈಲ್ ಮಾಡಿ ನೋಡಿರಿ ನಂದು ಊಟಕ್ಕೆ ರೆಡಿ ಆಯ್ತು. ಯಾರಪ್ಪ ಸ್ಪೆಷಲ್ ಗೆಸ್ಟ್ ಅಂತ ಟೈಟಲ್ ನೋಡಿದ್ಕೊಂಡು ಥಿಂಕ್ ಮಾಡತ್ತಿದ್ರಲ್ರಿ, ಇಲ್ಲಿ ತಿನ್ನತ್ತಾರ ನೋಡ್ರಿ, ಇವರ ಸ್ಪೆಷಲ್ ಗೆಸ್ಟ್ ನೋಡ್ರಿ. ಈಗ ಅಡುಗೆ ಮಾಡ್ಕೊಂಡು ತಿನ್ನೋರ ಸ್ಪೆಷಲ್ ಗೆಸ್ಟ್ ರೀ. ಥ್ಯಾಂಕ್ಸ್ ರೀ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಮುಗಿಸ್ತೇನೆ ರೀ ಇವತ್ತಿನ ವೀಡಿಯೋ.